ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ಯಾವ ಒಂದು ನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ, ಬಾರ್ಡರ್ ರೋಡ್ಸ್ ಆರ್ಗ್ಯಾನೈಜೇಷನ್ ಅಂತಂದರೆ BRO ರಿಕ್ರೂಟ್ಮೆಂಟ್ 2026 ಆಗಿದೆ. ಅಂದರೆ ಈ ವರ್ಷ BRO ಅಲ್ಲಿ ರಿಕ್ರೂಟ್ಮೆಂಟ್ ಕೂಡ ಆಗಿದೆ. ಸುಮಾರು 899 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಯಾವ್ಯಾವ ಪೋಸ್ಟ್ ಯಾವ ರೀತಿ ಇದೆ, ಆಫ್ಲೈನಾ ಆನ್ಲೈನಾ, ಅರ್ಜಿಯ ಅಮೌಂಟ್ ಎಷ್ಟು, ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್, ಇದಕ್ಕೆ ಫಿಸಿಕಲ್ ಇಲ್ಲ. ಓಕೆ, ಇದೊಂದು ಕ್ಲಿಯರಾಗಿ ತಿಳ್ಕೊಂಬಿಡ್ರಿ. ಆಮೇಲೆ ಉಳ್ಕಿದ್ದು ಪ್ರತಿಯೊಂದು ನೋಡ್ಕೊಂಬರೋಣ. ಯಾವ್ಯಾವ ಪೋಸ್ಟ್ ಯಾವ ರೀತಿ, ಎಕ್ಸಾಮ್ ಯಾವ ರೀತಿ, ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಯೋಧಾಸ್ ಕ್ಲಾಸಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೇಟ್ ಕೂಡ ಹೇಳ್ತೀನಿ. ಓಕೆ, ಮೊದಲನೇದಾಗಿ BRO ದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆ, 899 ಹುದ್ದೆಗಳಿವೆ. ಅಪ್ಲಿಕೇಶನ್ ಡೇಟ್ ನೋಡೋದಾದರೆ, ಏಜ್ ಕ್ಯಾಲ್ಕುಲೇಟ್ ನೋಡೋದಾದರೆ 18 ಏಪ್ರಿಲ್ 2026ಕ್ಕೆ ಡೇಟ್ ಏಜ್ ಆಗಿರಬೇಕು. ಅಂದರೆ ಮಿನಿಮಮ್ 18ರಿಂದ ಮೇಲ್ಗಡೆ. ನೋಡ್ರಿ, 18 ವರ್ಷದ ಮೇಲ್ಗಡೆ ಆಗಿರ್ಬೇಕು, 25 ವರ್ಷ ಒಳಗಡೆ ಇರಬೇಕು. ನೀವು ಆಮೇಲೆ ST 7+ ಇದ್ದರೆ 3 ವರ್ಷ 5 ವರ್ಷ ಸಡ್ಲಿಕ್ಕೆ ಆಗುತ್ತೆ. ಓಕೆ, ಏಜ್ ಕೂಡ ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ನಿಮಗೆ ಪೋಸ್ಟ್ ಬಗ್ಗೆ ನೋಡೋಣ. ನೋಡ್ರಿ, ಅಪ್ಲಿಕೇಶನ್ ಡೇಟ್ ಬಂದು ಮೇ 21ನೇ ತಾರೀಕು, ಮೇ 21 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆ, ಏಪ್ರಿಲ್ ಮೇ 21 ಸ್ಟಾರ್ಟ್ ಕೂಡ ಆಗಿದೆ. ಎಂಡಿಂಗ್ ನೋಡೋದಾದರೆ ಜುಲೈ 4 ತನಕ ನಿಮ್ಮದು ಅಪ್ಲಿಕೇಶನ್ ಸ್ಟಾರ್ಟ್ ಕೂಡ ಇರುತ್ತೆ. ಓಕೆ, ಅದಕ್ಕಿಂತ ಮೊದಲು ವೇಕೆನ್ಸಿ ನೋಡೋದಾದ್ರೆ ನೋಡ್ರಿ, ಫಸ್ಟು ವೇಕೆನ್ಸಿ ಕಡೆ ಬರೋಣ. ವೇಕೆನ್ಸಿ ನೋಡೋದಾದ್ರೆ ನೋಡ್ರಿ, ಇದರಲ್ಲಿ ನಿಮಗೆ ಡಾಟ್ಸ್ ಮ್ಯಾನ್, ಹಿಂದಿ ಟೈಪಿಸ್ಟ್, ಸ್ಟೋರ್ ಕೀಪರ್, ಆಮೇಲೆ ಆಪ್ರೇಟರ್, ಕಮ್ಯುನಿಕೇಷನ್ ಆಪ್ರೇಟರ್, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್. ಇವಷ್ಟು ವೇಕೆನ್ಸಿ ನಿಮಗೆ ಸಿಗುತ್ತೆ. ಬೇಸಿಕ್ ಆಗಿ 10th ಮೇಲೆ ಇಲ್ಲ, 10th+ ITI ಇದೆ. ಹಾಗಾಗಿ 10th+ ITI ಆಗಿರ್ಬೋದು, PUC ಆದವರು ಅಪ್ಲೈ ಕೂಡ ಮಾಡ್ಬೋದು. ಓಕೆ, 10th+ ITI ಆಗಿರಬೇಕು ಒಂದು, ಇಲ್ಲ PUC ಕಂಪ್ಲೀಟೆಡ್ ಆಗಿರಬೇಕು ಒಂದು. ಓಕೆ, ನೀವು ಅಪ್ಲೈ ಕೂಡ ಮಾಡ್ಬೋದು. ಯಾವ ಪೋಸ್ಟ್ ಎಷ್ಟಿದೆ ನೋಡ್ರಿ, UR ಆಗಿರ್ಬೋದು, SC ಆಗಿರ್ಬೋದು, ಈ ರೀತಿ ನೋಡ್ಕೊಳ್ಬೋದು. ಗ್ರ್ಯಾಂಡ್ ಟೋಟಲ್ ನೋಡೋದಾದರೆ ಯಾವುದು ಹಿಂದಿ ಟೈಪಿಸ್ಟ್ 10 ಇದೆ. ಸ್ಟೋರ್ ಕೀಪರ್ 300 ಇದೆ. ಆಮೇಲೆ ಆಪ್ರೇಟರ್ ಕಮ್ಯುನಿಕೇಷನ್ 261 ಇದೆ. ಇಲ್ಲೊಂದಿದೆ ಆರ್ಡಿನರಿ ಗ್ರೇಡ್ ಅಂತ ಆಪರೇಷನ್ 5th ಒನ್, ಇದು 207 ಇದೆ. ಓಕೆ, ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಇನ್ನು ಡೇಟ್ ಆಫ್ ಬರ್ತ್ ಇಲ್ಲಿ ನೋಡೋದಾದರೆ UR ನೋಡ್ರಿ, 1 ಜೂನ್ 1999 ಮತ್ತು 1 ಜೂನ್ 2008 ಒಳಗಡೆ ಜನಿಸಿರಬೇಕು. 18ರಿಂದ 27 ವರ್ಷ. ಈ ರೀತಿ. ಇನ್ನು ಸ್ಟೋರ್ ಕೀಪರ್ದು ನೋಡೋದಾದರೆ ಈ ರೀತಿ ಇದೆ. ಅದು ಬಿಟ್ಟರೆ ನೋಡ್ರಿ, ಪೋಸ್ಟ್ ವೈಸ್ ವೇಕೆನ್ಸಿ ಇದೆ. ಟೋಟಲ್ ಆಗಿ 899 ವೇಕೆನ್ಸಿ ನೀವು ಅಪ್ಲಿಕೇಶನ್ ಹಾಕ್ಬೋದು. 899 ವೇಕೆನ್ಸಿ ಕೂಡ ಇದೆ. ಹಾಗಾಗಿ ನಿಮಗೆ ಇಂಪಾರ್ಟೆಂಟ್ ಇದು ಬಂದು ನಿಮಗೆ ಮೇನ್ ಆಗಿ ಅಪ್ಲಿಕೇಶನ್ ಆನ್ಲೈನಲ್ಲಿ ಇಲ್ಲ. ಓಕೆ, ನಿಮ್ಮ ಹತ್ತಿರದ ಈ ಒಂದು PDF ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಇದರಲ್ಲಿ ನಿಮಗೆ ಅಡ್ಮಿಟ್ ಕಾರ್ಡ್ ಹಾಗೆ ಪ್ರತಿಯೊಂದು ಎಲ್ಲ ಇದೆ. ಅದನ್ನ ತುಂಬಿ ನಿಮ್ಮ ಪೋಸ್ಟ್ ಆಫೀಸಲ್ಲಿ ಹಾಕಬೇಕು. ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಇಲ್ಲೊಂದು ಅವರು ಕೊಟ್ಟಿದ್ದಾರೆ ಯಾವ ರೀತಿ ಹಾಕಬೇಕಂತ. ಏಜ್ ಕರೆಕ್ಟ್ ಆಗಿರಬೇಕು. ಆಮೇಲೆ ಅಪ್ಲಿಕೇಶನ್ ಫಾರ್ಮಲ್ಲಿ ಪ್ರತಿಯೊಂದು ಕರೆಕ್ಟ್ ಆಗಿರಬೇಕು. ರಿಜೆಕ್ಟ್ ಯಾವ ರೀತಿ ಆಗುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಆರ್ ಅಡ್ಮಿಟ್ ಕಾರ್ಡ್ ವಿತ್ ನೋ ಸಿಗ್ನೇಚರ್. ಅಂದರೆ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಅಡ್ಮಿಟ್ ಕಾರ್ಡಲ್ಲಿ ಸಿಗ್ನೇಚರ್ ಮಾಡಲಿಲ್ಲ ಅಂತಂದರೆ ರಿಜೆಕ್ಟ್ ಕೂಡ ಆಗೋ ಚಾನ್ಸಸ್ ಇದೆ, ರಿಜೆಕ್ಟ್ ಆಗ್ತದೆ. ಆಮೇಲೆ ನೋಡ್ರಿ, ಅಡ್ಮಿಟ್ ಕಾರ್ಡ್ ವಿತ್ ನೋ ಫೋಟೋಗ್ರಾಫಿ ಇಲ್ಲಿ ಹಾಗೆ ಹಾಕಿದ್ರೆ ರಿಜೆಕ್ಟ್ ಕೂಡ ಆಗುತ್ತೆ. ಓಕೆ, ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಅಡ್ಮಿಟ್ ಕಾರ್ಡ್ ವಿತ್ ಥಂಬ್ ಆ್ಯಂಡ್ ಆರ್ ಇನ್ಜಿಬಲ್ ಇಂಪ್ರೆಷನ್ ವಿಲ್ ಬಿ ರಿಜೆಕ್ಟೆಡ್ ಅಂತ ಇದು ಇದೆ. ಓಕೆ, ಆಮೇಲೆ ಏನಂತಂದರೆ 60 days ರೆಸಿಟಿ ಅಪ್ಲಿಕೇಶನ್ ಡೇಟ್ ಆಫ್, ಅಂದರೆ ನಿಮ್ಮದು ರಾಂಗ್ ಅಡ್ರೆಸ್ ಹಾಕಿದರೆ ಅಡ್ರೆಸ್ ಏನಾದರೂ ಸರಿ ಇಲ್ಲ ಅಂತಂದರೆ ಎಕ್ಸಾಮ್ ಕೂಡ ರಿಜೆಕ್ಟ್ ಆಗುತ್ತೆ. ಮುಖ್ಯವಾಗಿ ಎಕ್ಸಾಮ್ ನೀವು ಬರೋದು ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಎಕ್ಸಾಮ್ ಇರುತ್ತೆ. ಓಕೆ, ಫಾರ್ಮ್ ಕೂಡ ಇಂಗ್ಲೀಷ್ ಮತ್ತು ಹಿಂದಿಲಿ ತುಂಬಬೇಕು. ಅಂದ್ಬಿಟ್ಟು ಕನ್ನಡದಲ್ಲಿ ಫಾರ್ಮ್ನ ತುಂಬುವ ರೀತಿ ಇಲ್ಲ. ಓಕೆ, ಇನ್ನು ಮೇನ್ ಟಾಪಿಕ್ ಕಡೆ ಬಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಕೂಡ ನೋಡಿದ್ರಿ, ಎಂಡಿಂಗ್ ಡೇಟ್ ಕೂಡ ಹೇಳಿದೆ. ಓಕೆ, ಇನ್ನು ಅಪ್ಲಿಕೇಶನ್ ಹಾಕೋಕೆ ಒಂದು 50 ರೂಪಾಯಿ ಹೋಗುತ್ತೆ, ಯಾಕಂದರೆ ಪೋಸ್ಟ್ ಮಾಡಬೇಕು ನೀವು. ಓಕೆ, ಪೋಸ್ಟ್ ಆದ ನಂತರ ಸೆಲೆಕ್ಷನ್ ಪ್ರೊಸೆಸ್ ಕಡೆ ಬರೋಣ. ಇದಕ್ಕೆ ಫಿಸಿಕಲ್ ಯಾವ ರೀತಿ ಇರೋಲ್ಲ, ಫಸ್ಟ್ ಎಕ್ಸಾಮ್ ಇರುತ್ತೆ. ನೀವು ಎಕ್ಸಾಮ್ ಪಾಸ್ ಆದರೆ ಅಂತ ತಿಳ್ಕೊಳ್ರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಫಿಸಿಕಲ್ ಫಿಟ್ ಇದ್ದರೆ ಮುಗೀತು. ಯಾವ ರನ್ನಿಂಗ್ ಇಲ್ಲ, ಏನಿಲ್ಲ. ಓಕೆ, ಜಸ್ಟ್ ಎಕ್ಸಾಮ್ ಮಾತ್ರ. ಆಮೇಲೆ ಪ್ರತಿಯೊಂದು ಪೋಸ್ಟಿಗೂ ಅದೇ ರೀತಿ ಅದರದ್ದು ಕೊಟ್ಟಿದ್ದಾರೆ ಯಾವ ರೀತಿ ಅಂತ, ಇದನ್ನು ನೀವು ನೋಡ್ಕೊಳ್ಬೋದು. ಹಾಗೆ ಏಜ್ ರಿಲ್ಯಾಕ್ಷನ್ ಕೂಡ ನೋಡ್ಕೊಳ್ಬೋದು. NCC ಸರ್ಟಿಫಿಕೇಟ್ ಇದ್ದರೆ 10% ಆಗುತ್ತೆ. ಈ ಥರ ಸರ್ಟಿಫಿಕೇಟ್ ಮ್ಯಾಗು ನಿಮಗೆ ಇದೆ. ಓಕೆ, ಇಲ್ಲಿ ನೋಡ್ರಿ, ಡಾಟರ್ಸ್ ಮ್ಯಾನ್
ಹಾಕ್ಬೇಕಂದ್ರೆ ಎಜುಕೇಷನ್ ಏನಾಗಿರಬೇಕು ಅಂದರೆ 10+2 ವಿತ್ ಸೈನ್ಸ್ ಸಬ್ಜೆಕ್ಟ್ ಆಗಿರಬೇಕು. ಓಕೆ, ಹಿಂದಿ ಟೈಪಿಸ್ಟ್ ಹಾಕಬೇಕಾದ್ರೆ 10+2 ಅಂದರೆ 10 ಇರಬೇಕು. ಆಮೇಲೆ PUC ಆಗಿರಬೇಕು. ಆಮೇಲೆ ಬೋರ್ಡ್ ಆನ್ ಎಕ್ವಿಪ್ಮೆಂಟ್. ಆಮೇಲೆ ಟೈಪಿಸ್ಟಲ್ಲಿ 30 ವರ್ಡ್ಸ್ ಫಾರ್ ಅದು ಇದೆ ನೋಡ್ರಿ, ಸೊ ನೋಡ್ಕೊಳ್ರಿ. ಆಮೇಲೆ ಸ್ಟೋರ್ ಕೀಪರ್ ಟೆಕ್ನಿಷಿಯನ್ ಇದೆ, ಸೊ 10+2 ಆಗಿರಬೇಕು. ಓಕೆ, ಆಮೇಲೆ ಸೆಕೆಂಡ್ ಒನ್ ಹ್ಯಾವಿಂಗ್ ಸ್ಟೋರ್ ಕೀಪರ್ ನಾಲೆಜ್ ರಿಲೇಟೆಡ್ ಟು ವೆಹಿಕಲ್ ಆರ್ ಇಂಜಿನಿಯರಿಂಗ್ ರಿಕ್ರೂಟ್ಮೆಂಟ್. ಸೊ ಈ ರೀತಿ ಯಾವ ಒಂದು ಪೋಸ್ಟಿಗೆ ಯಾವ ಆಗ್ಬೇಕಂತ ಕೇಳಿದ್ದಾರೆ. ಓಕೆ, ಈ ರೀತಿ ನೀವು ಎಲೆಕ್ಟ್ರಿಷಿಯನ್ ಆಗ್ಬೇಕಂದ್ರೆ ITI ಕಂಪ್ಲೀಟ್ ಆಗಿರಬೇಕು ಹಾಕಬೇಕಾದ್ರೆ. ಸಿಲೆಬಸ್ ಫಾರ್ ರಿಟರ್ನ್ ಎಕ್ಸಾಮ್ ಅಂದರೆ ಸೊ ಪ್ರತಿಯೊಂದು ಪೋಸ್ಟಿಗೂ ಅದರದೇ ಆದ ಎಕ್ಸಾಮ್ ಕೂಡ ಇದು ಇರುತ್ತೆ. ಸೊ ಸಬ್ಜೆಕ್ಟ್ ಕೂಡ ಇರ್ತವೆ. ಸೊ ಸ್ಟೋರ್ ಕೀಪರ್ಗೆ ನಿಮ್ಮ ಸಿಲೆಬಸ್ ನೋಡಿದ್ರೆ ಸೊ ಈ ರೀತಿ ನೋಡಿ, ಜನರಲ್ ನಾಲೆಜ್ ಆಗಿರ್ಬೋದು, ಸೊ ಇಂಗ್ಲೀಷ್ 12th ಸ್ಟ್ಯಾಂಡರ್ಡ್ ಆಗಿರ್ಬೋದು, ಅಕೌಂಟಿಂಗ್ ಆಫ್ ಸ್ಟೋರ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದು ಈ ರೀತಿ ಎಕ್ಸಾಮ್ ಕೂಡ ಕಂಡಕ್ಟ್ ಕೂಡ ಮಾಡ್ತಾರೆ, ಎಕ್ಸಾಮ್ ಕೂಡ ಇರುತ್ತೆ. ಸೊ ಪ್ರತಿಯೊಂದು ಪೋಸ್ಟ್ ನೀವು ನೋಡ್ಬೋದು. ಓಕೆ, ಇದರಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ನೋಡಿದ್ರೆ ಎಕ್ಸಾಮ್ ರಿಟರ್ನ್ ಎಕ್ಸಾಮ್ ಇರುತ್ತೆ, ಫಿಸಿಕಲ್ ಇರೋದಿಲ್ಲ. ಸೊ ಮೆಡಿಕಲ್ ಕೂಡ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಓಕೆ, ಇಷ್ಟು ಇರುತ್ತೆ. ಓಕೆ, ನೆಕ್ಸ್ಟ್ ಮುಂದೆ ಬರೋಣ. ಒಂದು PDF ಫ್ರೀಯಾಗಿ ಸೊ ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿದೆ, ನಿಮಗೆ ವಾಟ್ಸಪ್ಪಲ್ಲಿ ಇದೊಂದು ಸಿಗುತ್ತೆ. ಓಕೆ, ಸೊ ಸ್ಟೋರ್ ಕೀಪರ್ಗೆ 12th ಪಾಸ್ ಆಗಿದ್ರೆ ಸಾಕು, ಕಂಪ್ಯೂಟರ್ ನಾಲೆಜ್ ಸ್ವಲ್ಪ ಇದ್ದರೆ ಸಾಕು. ಆಮೇಲೆ ಆಪರೇಟರ್ ಕಮ್ಯುನಿಕೇಷನ್ಗೆ 10th ಪಾಸ್ ಆರ್ 12th ಪಾಸ್ ಆಗಿರಬೇಕು. 10th ಪಾಸ್ ಪ್ಲಸ್ ITI ಇರ್ಬೋದು. ಆಮೇಲೆ ಎಲೆಕ್ಟ್ರಿಷಿಯನ್ಗೆ 10th ಪಾಸ್ ITI ಬೇಕು. ಸೊ ಈ ರೀತಿ. ಆಮೇಲೆ ಒಂದು ಸೆಕೆಂಡ್ ನೋಡ್ರಿ, ಈ ರೀತಿ ನೀವು PDF ನೋಡ್ಕೊಳ್ಬೋದು. ಓಕೆ, ನಾವು ಮುಂದೆ ಬೇಕಾಗಿರೋದು ಏನಂತಂದರೆ ನೋಡ್ರಿ ಒಂದು ಸೆಕೆಂಡ್, ಸರ್ವಿಸ್ ಮ್ಯಾನ್ ಯಾರಿದ್ರೆ ಅವ್ರಿಗೆ ಸ್ವಲ್ಪ ಸಪ್ರೇಟ್ ಪೋಸ್ಟ್ ಕೂಡ ಇದೆ. ಓಕೆ, ಇನ್ನು ಪೇಮೆಂಟ್ ಕಡೆ ಬಂದರೆ ನೋಡ್ರಿ, ಪೇಮೆಂಟ್ ಕಡೆ ಬಂದರೆ ಹಿಂದಿ ಟೈಪಿಸ್ಟ್ ಆಗಿರ್ಬೋದು. ಸೊ 5,200 20,200 ತನಕ ಆಗುತ್ತೆ. ಗ್ರೇಡ್ ಪೇಸ್ ಕೂಡ 1900 2,800. ಸೊ ನೀವು ಯಾವ ಪೋಸ್ಟ್ ಹಾಕಿರ್ತೀರ ಆ ರೀತಿ ನಿಮ್ಮ ಪೇಮೆಂಟ್ ಕೂಡ ಇರುತ್ತೆ. ಓಕೆ, ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ, ಡೋಂಟ್ ವರಿ. ಸೊ ನೋಡ್ರಿ, ರಿಟರ್ನ್ ಎಕ್ಸಾಮ್ ಇದೆ, ಫಿಸಿಕಲ್ PET ಟೆಸ್ಟ್ ಇನ್ಕ್ಲೂಡಿಂಗ್ ಮೆಜರ್ಮೆಂಟ್ ಆಫ್ ಬೇಸಿಕ್ ಫಿಸಿಕಲ್ ಟ್ರೇಡ್ ಟೆಸ್ಟ್. ಅಂದರೆ ಇದಕ್ಕೆ ಯಾವ ರೀತಿ ಫಿಸಿಕಲ್ ಇಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಆಮೇಲೆ ಜಾಯ್ನಿಂಗ್ ಲೆಟರ್. ನೆಕ್ಸ್ಟ್ ಆಮೇಲೆ ರಿಟರ್ನ್ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಯಾವ ರೀತಿ PET ಕೊಟ್ಟಿದ್ದಾರೆ ನೋಡ್ರಿ, ಶೆಡ್ಯೂಲ್ 1 ನೋಟಿಫಿಕೇಶನ್, ಆಮೇಲೆ ಜಾಯ್ನಿಂಗ್ ಕೂಡ ಲೆಟರ್ ಕೂಡ ಇದರಲ್ಲೆಲ್ಲ ಇರುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲ ಇದೆ. ಆಮೇಲೆ ನೋಡ್ರಿ, ಡಾಕ್ಯುಮೆಂಟ್ಸ್ ಇನ್ ಒರಿಜಿನಲ್ ರಿಕ್ವೈರ್ಡ್ ಟು ಪ್ರೊಸೀಡ್ ಆಟ್ ದಿ ಟೈಮ್ ಆಫ್ ಡಾಕ್ಯುಮೆಂಟ್ಸ್. ಅಂದರೆ ನೀವು ಎಕ್ಸಾಮ್ ಪಾಸ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಕಾಲ್ ಆಫ್ ಇನ್ ಒರಿಜಿನಲ್ ಲೆಟರ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕು. ಓಕೆ, ಫಿಸಿಕಲ್ ನೋಡೋದಾದ್ರೆ ಸೊ ನಿಮ್ಮ ಹೈಟ್ ನೋಡೋದಾದ್ರೆ ಮಿನಿಮಮ್ ಹೈಟ್ ನೋಡ್ಬೇಕಂದ್ರೆ ಸೊ ಪ್ರತಿಯೊಂದಕ್ಕೂ ಒಂದೊಂದು ಥರ ಹೈಟ್ ಇದೆ. ಓಕೆ, ಅಂದರೆ ಪ್ರತಿಯೊಂದು ಪೋಸ್ಟಿಗೂ ಹೈಟ್ ಇದೆ. 158 152 ಆಗಿರ್ಬೋದು. ಸೊ ವೇಟ್ ನೋಡೋದಾದ್ರೆ 47 kg 50 kg 50 kg. ಸೊ ಈ ರೀತಿ ಇದೆ. ಸೊ ಪ್ರತಿಯೊಂದು ನೀವು ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಆ ರೀತಿ ಒಂದು ನಿಮಗೆ ಹೈಟ್ ಕೂಡ ಸಿಗುತ್ತೆ. ಹೈಟ್ ಕೂಡ ಇರಬೇಕು, ಅಷ್ಟು ಹೈಟು. ಓಕೆ, ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು ನಿಮಗೆ. ಓಕೆ, ಯಾರು ಕೂಡ ಹಾಕಿಲ್ಲ, ಬೇಗ ಹಾಕಿರಿ. ಅಪ್ಲಿಕೇಶನ್ ನೀವು ಆಫ್ಲೈನಲ್ಲಿ ತೊಗೊಂಡು ಆಫ್ಲೈನಲ್ಲಿ ಫಾರ್ಮ್ ತೆಗಿಸಿ ಆಫ್ಲೈನಲ್ಲಿ ತುಂಬಿ ಹಾಕಬೇಕು. ಸೊ ಯಾವ ರೀತಿ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಹಾಕೋದು ಅಂತ. ಓಕೆ, ಇಲ್ಲಿದೆ ನೋಡಿರಿ. ಸೊ ಇದೇ ಒಂದು ಫ್ರಂಟ್ನ ತೆಗಿಬೇಕು, ಇದೇ ಒಂದು ಫಾರ್ಮ್ನ ಫಿಲ್ಲಪ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಫೋಟೋ ಹಚ್ಚಬೇಕು, ಫೋಟೋ ಹಚ್ಚಿ ಸೊ ಇದೊಂದು ಫಾರ್ಮ್ ಎಲ್ಲ ಫುಲ್ಲಪ್ ಮಾಡಿ. ಸೊ ಇಲ್ಲಿದೆ ನೋಡಿರಿ, ಇದು ಅಷ್ಟು ಫಾರ್ಮ್ ನಿಮ್ಮದೇ ಇದು. ಸೊ ಈ ರೀತಿ ಎಲ್ಲ ತುಂಬಬೇಕು. ಓಕೆ, ಅಡ್ಮಿಟ್ ಕಾರ್ಡ್ ಕೂಡ ಇಲ್ಲಿದೆ. ಈ ಅಡ್ಮಿಟ್ ಕಾರ್ಡ್ ಕೂಡ ಕರೆಕ್ಟಾಗಿ ತುಂಬಬೇಕು. ಈ ಅಡ್ಮಿಟ್ ಕಾರ್ಡೇ ನಿಮ್ಗೆ ವಾಪಸ್ ಎಕ್ಸಾಮ್ ಬರೋದು, ಇದೇ ತೊಗೊಂಡು ಹೋಗ್ಬೇಕು ನೀವು. ಸೊ ಈ ಒಂದು ಪೇಜ್ ಕೂಡ ಹಾಗೆ ಇಲ್ಲಿದೆ ನೋಡ್ರಿ, ಇದೇನು ಅವಶ್ಯಕತೆ ಇಲ್ಲ. ಫಾರ್ಮ್ ಆಫ್ ದಿ ಇದ್ಯಾವುದು ಕ್ಲಾಸಿಂಗ್ ಅಪ್ಲಿಕೇಶನ್. ಸೊ ಇದೇನಿಲ್ಲ. ಸೊ ಈ ರೀತಿ ನಿಮಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ ಒಂದು PDF ಅಲ್ಲಿ ಎಲ್ಲ ಇದೆ. ಸೊ ಈ ಒಂದು PDF ಗ್ರೂಪಿಗೆ ಹಾಕಿರ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಯಾರು ಅಪ್ಲಿಕೇಶನ್ ಹಾಕ್ತೀರಾ ಕಮೆಂಟ್ ಮಾಡಿರಿ. ಜೈ ಹಿಂದ್, ಲವ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು. ಸೊ ಇನ್ನೊಂದು ಅನೌನ್ಸ್ಮೆಂಟ್ ಏನಂತಂದರೆ ನಮ್ಮದು ಇನ್ನೆರಡು ದಿನದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ ಆದರೆ, ಓಕೆ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ ಆದರೆ 30 ರೂಪೀಸ್ದು ನಿಮ್ಮದು PDF ಇದೆ, ಆರ್ಮಿ PDF, ಅದು ಫ್ರೀಯಾಗಿ ಸಿಗುತ್ತೆ. ಓಕೆ, ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಲವ್ ಯು ಆಲ್, ಬೈ ಬೈ.